ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್‌ಗೆ ಸ್ವಾಗತ. ಇವತ್ತು ನಾನು ಆಂಧ್ರ ಸ್ಟೈಲ್ ಪೆಸರಟ್ಟು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಸೇಮ್ ಹಿಟ್ಟಿನಲ್ಲೇನೆ ಪೆಸರಟ್ಟು ಹಿಟ್ಟಲ್ಲೇ ಪಡ್ಡು ಹೇಗ್ ಮಾಡೋದು ಅಂತ 2 ವೆರೈಟಿ ಇವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೆ ಹೇಗ್ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇವಾಗ ನೋಡೋಣ. ಇದು ತುಂಬಾ ಈಸಿ ಮತ್ತೆ ಹೆಲ್ತಿ ರೆಸಿಪಿ. ಈಗ ಒಂದು ಬೌಲ್‌ಗೆ 1.5 ಗ್ಲಾಸ್ ಅಷ್ಟು ಹೆಸರು ಕಾಳನ್ನ ತಗೋತಾ ಇದ್ದೀನಿ ದೊಡ್ಡ ಗ್ಲಾಸ್ ಅಲ್ಲಿ. ಮತ್ತೆ ಹಾಫ್ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ, ಅದೇ ಸೇಮ್ ಗ್ಲಾಸ್ ಅಲ್ಲಿ ಹಾಫ್ ಗ್ಲಾಸ್ ಉದ್ದಿನ ಬೇಳೆ. ಇವಾಗ 1.5 ಗ್ಲಾಸ್ ಅಷ್ಟು ಹೆಸರು ಕಾಳು ಹಾಕೊಂಡಾಯ್ತು. ಮತ್ತೆ ಹಾಫ್ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ಎರಡನ್ನು ಹಾಕೊಂಡು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಒಂದ್ 2-3 ಸಲ ವಾಶ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ವೈಟ್ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈ ತರ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೋಡಿ, ಈ ತರ ವೈಟ್ ಎಲ್ಲ ಇದೆಯಲ್ಲ, ಇದೆಲ್ಲಾನು ಸಿಪ್ಪೆ ಎಲ್ಲ ಮೇಲ್ಗಡೆ ಬಂದಿರ್ತದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಳ್ದಾದ್ಮೇಲೆ ಫ್ರೆಶ್ ವಾಟರ್ ಹಾಕಿ ಸ್ವಲ್ಪ ನೀರು ಜಾಸ್ತಿನೇ ಹಿಡಿಯುತ್ತೆ ಅದಕ್ಕೆ. ಆ ಬೌಲ್ ಫುಲ್ ನೀರ್ ಹಾಕೊಂಡು ಒಂದ್ ಪ್ಲೇಟ್ ತಗೊಂಡು ಫುಲ್ ನೈಟ್ ಓವರ್ ನೈಟ್ ಹಾಗೆ ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಗ್ರೈಂಡ್ ಮಾಡ್ಕೊಳ್ಳಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 8 ಗ್ರೀನ್ ಚಿಲ್ಲಿ, 6 ಸ್ಮಾಲ್ ಪೀಸಸ್ ಆಫ್ ಜಿಂಜರ್, 2 ಟೇಬಲ್ ಸ್ಪೂನ್ ಆಫ್ ಜೀರಿಗೆ, ಮತ್ತೆ ಇವಾಗ ನೆಂದಿನ ಹೆಸರು ಕಾಳು. ಇದೆಲ್ಲಾನು ಚೆನ್ನಾಗಿ ಇವಾಗ ಹೆಸರು ಕಾಳು ಚೆನ್ನಾಗಿ ನೆಂದಿದೆ. ಇದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬಾ ಫೈನ್ ಪೇಸ್ಟ್ ಆಗಿರ್ಬೇಕು. ಇವಾಗ ಮಿಕ್ಸಿ ಜಾರ್ಗೆ ಜೀರಿಗೆ ಮತ್ತೆ ಜಿಂಜರ್ ಹಾಕೊಳ್ಳೋಣ. ಹಾಗೆ ಹಸಿಮೆಣಸಿನಕಾಯಿ ಒಂದ್ 8ರಿಂದ 10 ತಗೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರ ಚೆನ್ನಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಹಾಫ್ ಹೆಸರು ಕಾಳು, ಆ ಬೌಲಲ್ಲಿರೋ ಹಾಫ್ ಹೆಸರು ಕಾಳನ್ನ ಹಾಕೊಳ್ಳಿ. ಅದಕ್ಕೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಪೇಸ್ಟ್ ಹಾಕ್ಬೇಕು. ತರಿ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದು ನಮ್ಗೆ ದೋಸೆ ತರ ಆರಾಮಾಗಿ ಈ ತರ ಮಾಡಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ಚೆನ್ನಾಗಿ ಗ್ರೈಂಡ್ ಆಗ್ತಾ ಇದೆ. ಎಲ್ಲ ಗ್ರೈಂಡ್ ಆದ್ಮೇಲೆ ಒಂದ್ ಬೌಲ್ಗೆ ಹಾಕೊಳ್ಳಿ. ಮತ್ತೆ ಇನ್ನೊಂದ್ಸಲ ಇನ್ ಮಿಕ್ಕಿರೋದನ್ನೆಲ್ಲ ಹಾಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಸೇಮ್ ಬೌಲ್ಗೆ ಹಾಕೊಂಡು ಒಂದ್ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಗಟ್ಟಿಯಾಗಿದ್ರೆ ನಿಮ್ಗೆ ದೋಸೆ ತರ ಹಿಂಗ್ ತಿರುವಕ್ ಆಗಲ್ಲ, ಅಲ್ಲಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಒಂಚೂರು ನೀರ್ ಹಾಕೊಂಡ್ರೆ ಅವಾಗ ಚೆನ್ನಾಗ್ ಬರುತ್ತೆ. ನಾವ್ ಈಸಿಯಾಗಿ ಇದ್ ಮಾಡ್ಕೋಬಹುದು. ನೋಡಿ ಇವಾಗ ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಸೇಮ್ ದೋಸೆ ತರಾನೇ, ಅಕ್ಕಿ ದೋಸೆ ತರಾನೇ ಬರ್ತಾ ಇದೆ. ತೆಳುವಾಗಿ ಮಸಾಲೆ ದೋಸೆ ತರ ತೆಳುವಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಆನಿಯನ್ ಮತ್ತೆ ಚಟ್ನಿ ಪುಡಿ ಅದು ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಆನಿಯನ್ ಹಾಕಿದೀನಿ. ಆನಿಯನ್ ಹಾಕೊಂಡು 2 ಸ್ಪೂನ್ ತುಪ್ಪ ಮೇಲ್ ಹಾಕೊಂಡು ಚೆನ್ನಾಗಿ ರೋಸ್ಟ್ ಆಗೋ ತನಕ ರೋಸ್ಟ್ ಮಾಡಿ. ಆನಿಯನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ತಿರುಗ್ಸ್ ಹಾಕೊಳ್ಳಿ ಒಂದ್ಸಲ. ಇದು 2 ಕಡೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು 2 ಸ್ಪೂನ್ ತುಪ್ಪನೂ ಹಾಕೊಳ್ಳಿ. ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನ ತಿರುಗ್ಸ್ ಹಾಕೊಳ್ಳಿ. ಯಾಕೆಂದ್ರೆ ಆನಿಯನ್ ಸ್ವಲ್ಪ ಬೇಯಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್, ಕ್ರಂಚಿಯಾಗಿ. ತುಂಬಾ ಆನಿಯನ್ ಏನ್ ಬೇಯಿಸೋಗಿಲ್ಲ, ಸ್ವಲ್ಪ ಮುಕ್ಕಾಲ್ ಭಾಗ ಬೇಯಿಸಿದ್ರೂ ಸಾಕು. ಇವಾಗ ನೋಡಿ ಎಷ್ಟು ತೆಳುಗೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬಾ ಮಂದ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್. ತೆಳುಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಆಗಿದೆ ಪೆಸರಟ್ಟು. ಆಂಧ್ರ ಸ್ಟೈಲ್ ಪೆಸರಟ್ಟು ಇವಾಗ ರೆಡಿ ಆಗಿದೆ. ಇದನ್ನ ಒಂದ್ ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡಿ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಪೀನಟ್ ಚಟ್ನಿ ಮಾಡಿದೀನಿ. ಆ ಪೀನಟ್ ಚಟ್ನಿನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗೆ ತೋರಿಸ್ತೀನಿ, ಹೇಗ್ ಮಾಡೋದು ಅಂತ ರೆಸಿಪಿ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು ಐಟಮ್ ನೋಡೋಣ ಬನ್ನಿ. ಸೇಮ್ ಹಿಟ್ಟಿನಲ್ಲೇ, ಪೆಸರಟ್ಟು ಹಿಟ್ಟಿನಲ್ಲೇ ಪಡ್ಡು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನೋಡಿ. ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಬನ್ನಿ. ಸೇಮ್ ಹಿಟ್ಟು ಪೆಸರಟ್ಟು ರುಬ್ಕೊಂಡಿರೋ ಹಿಟ್ಟು, ಮತ್ತೆ ಗ್ರೇಟೆಡ್ ಕ್ಯಾರೆಟ್, ಇದಕ್ಕೆ ಕ್ಯಾಪ್ಸಿಕಮ್ ಬೇಕು ಅಂದ್ರೆ ನೀವು ಹಾಕೋಬಹುದು, ಆಪ್ಷನಲ್. ಆನಿಯನ್ ಒಂದ್ 3-4, ಮತ್ತೆ 4 ಚಿಲ್ಲಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಇವಾಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಫಸ್ಟ್ ನಾವು ಒಂಚೂರು ಆಯಿಲ್ ಹಾಕೊಂಡು ಪ್ಯಾನ್ಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೇ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಇಲ್ಲಾಂದ್ರೆ ಹಸಿದ್ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಅದನ್ನೆಲ್ಲ ಚೆನ್ನಾಗಿ ಇವಾಗ ಪ್ಯಾನ್ಗೆ 1-2 ಸ್ಪೂನ್ಸ್ ಆಯಿಲ್ ಹಾಕೊಂಡು
ಫ್ರೈ ಮಾಡ್ಕೊಳ್ಳಿ. ಇವಾಗ ಆಯಿಲ್ ಹಾಕೊಳ್ಳಿ. ಅದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನ್ ಸಾಕು. ಆಮೇಲೆ 1/4 ಸ್ಪೂನ್ ಅಷ್ಟು ಜೀರಿಗೆ, 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು 2 ಸ್ಪೂನು ಕಡಲೆಬೇಳೆ, 2 ಸ್ಪೂನ್ ಕಡಲೆಬೇಳೆ ಹಾಕೊಂಡು ಆ ಕಡಲೆಬೇಳೆ ಬ್ರೌನ್ ಕಲರ್ ಬರೋ ತನಕ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಬ್ರೌನ್ ಕಲರ್ ಆಗಿದೆ ಇದು. ಇದಕ್ಕೆ ಆನಿಯನ್ ಹಾಕೊಂಡು 1 ಕಪ್ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಚಿಲ್ಲಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಚಿಲ್ಲಿನ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಏನ್ ಫ್ರೈ ಬೇಡ, 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದ್ ಸ್ವಲ್ಪನೇ 1/4 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಮತ್ತೆ ತುರ್ದಿಟ್ಟಿರೋ ಕ್ಯಾರೆಟ್ ಅನ್ನು ಹಾಕೊಂಡು ಅದಕ್ಕೆ ಫ್ರೈ ಮಾಡ್ಕೊಳ್ಳಿ. ಎರಡನ್ನೂ ಕ್ಯಾರೆಟ್ ಸ್ವಲ್ಪ ಹಾಫ್ ಬಾಯ್ಲ್ ಆದ್ರೆ ಸಾಕು. ಅದನ್ನು ಹಾಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ನಾವು ಪೆಸರಟ್ಟು ಹಿಟ್ಟಿಗೆ ಹಾಕೊಂಡು ಎಲ್ಲಾನು ಹಾಕೊಂಡು ಕಲ್ಸ್ಕೊಳ್ಳೋಣ. ಈ ಫ್ರೈ ಮಾಡಿರೋದನ್ನೆಲ್ಲ ಹಾಕೊಂಡ್ಮೇಲೆ ಅದಕ್ಕೆ 2 ಸ್ಪೂನ್, 2 ಸ್ಪೂನ್ ಇಲ್ಲ ಅಂದ್ರೆ 3 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ಳಿ. ಅಕ್ಕಿ ಹಿಟ್ಟು ಹಾಕೊಂಡ್ರೆ ಸ್ವಲ್ಪ ಗಟ್ಟಿ ಆಗತ್ತೆ ಹಿಟ್ಟು. ಆಮೇಲೆ ತುಂಬಾ ಸ್ಟಿಕ್ಕಿ ಆಗಿರಲ್ಲ. ಮತ್ತೆ ಪಡ್ಡು ಮಾಡ್ಬೇಕಾದ್ರೆ ಅದು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಎದ್ದೇಳುತ್ತೆ. ಇವಾಗ ರೆಡಿ ಆಗಿದೆ ಪಡ್ಡು ಬ್ಯಾಟರ್. ಇವಾಗ ನಾವು ಪಡ್ಡು ಮಾಡೋ ಪ್ಯಾನ್ ನ ಸ್ಟವ್ ಮೇಲೆ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆಗೋ ತನಕ, ಶಾಖ ಬರೋ ತನಕ ಬಂದಾದ್ಮೇಲೆ ಎಣ್ಣೆ ಹಾಕು. ಸ್ವಲ್ಪ ಎಣ್ಣೆ ಹಾಕೊಂಡು ಅದನ್ನ ಫುಲ್ ಪಡ್ಡುಗೆಲ್ಲ ಆ ಹೋಲ್ಗೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡುತ್ತೆ. ಇವಾಗ ಬ್ಯಾಟರ್ ಅನ್ನೆಲ್ಲ ಹೋಲ್ಗೆ ಹಾಕೊಳ್ಳೋಣ ಪಡ್ಡು ಪ್ಯಾನ್ಗೆ. ಅದೆಲ್ಲ ಚೆನ್ನಾಗಿ ಈ ತರ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಒಂದ್ ಪ್ಲೇಟ್ ನ ಒಂದೇ 2 ಮಿನಿಟ್ಸ್ ಅದನ್ನ ಮುಚ್ಬಿಡಿ. ಮುಚ್ಚಾದ್ಮೇಲೆ ಮತ್ತೆ ತಿರುಗ್ಸಾಕಿ. ಅದನ್ನ ತಿರುಗ್ಸಾಕದೆ ನೋಡಿ ಈ ತರ ಪಡ್ಡು ರೆಡಿ ಆಗಿದೆ. ಇದನ್ನ ಒಂದ್ ಸರ್ವಿಂಗ್ ಪ್ಲೇಟ್ ಹಾಕೊಂಡು ಪೀನಟ್ ಚಟ್ನಿ ಜೊತೆ ಸರ್ವ್ ಮಾಡಿ. ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.